ಕೃಷ್ಣಮೂರ್ತಿ ಅಣ್ಣ ನನಗೆ ತುಂಬ ಆತ್ಮೀಯ ಸ್ನೇಹಿತರು. ಯಾಕೆ ಮಾತಾಡ್ತಿದ್ದಾರೆ, ಏನು ಮಾತಾಡ್ತಿದ್ದಾರೆ ಅವ್ರಿಗೆ ಗೊತ್ತಿರಬೇಕು. ನನ್ನ ಯೋಗ್ಯತೆ ಚಿತ್ರಾನ್ನ ಹಾಕೋದೇ ಇರ್ಬೋದು, ಅಥವಾ ನನ್ನ ಯೋಗ್ಯತೆ ತಂಗಳನ್ನು ಹಾಕೋದೇ ಇರ್ಬೋದು. ಅದು ತಿನ್ನೋ ಅಂಥವ್ರಂತೂ ತೃಪ್ತಿಯಿಂದ ತಿಂತಾಯಿದ್ದಾರೆ, ನನಗೆ ಆಶೀರ್ವಾದ ಮಾಡ್ತಿದ್ದಾರೆ. ಅವ್ರ ಮುಖದಲ್ಲಿ ಒಂದು ಸಣ್ಣ ನಗು ನೋಡಿದ್ದೀನಿ. ಫೇಸ್ಬುಕ್ಕಲ್ಲಿ ನಾನು ಹಾಕ್ದಿರೋ ಹೋಗಲಿ, ಸಹಜವಾಗಿ ಅವೆಲ್ಲ ಸೋಷಿಯಲ್ ಮೀಡಿಯಾ ಈಗ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ ಜೀವನದಲ್ಲಿ. ಯಾರು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಕೊತಾರೆ, ಯಾರು ಹಾಕ್ಕೊಳೋದಿಲ್ಲ, ಇನ್ನೆಲ್ಲ ನಾನು ಪ್ರಕ್ರಿಯೆ ಕೊಡೋಕ್ಕೆ ಹೋಗಲ್ಲ. ಕೃಷ್ಣಮೂರ್ತಿ ಅಣ್ಣಂಗೆ ಈ ಮುಖಾಂತರ ಇಷ್ಟು ಹೇಳೋಕ್ಕೆ ಹೇಳ್ತೀನಿ. ನನ್ನ ಕೈಯಲ್ಲಿ ಚಿತ್ರಾನ್ನ ಕೊಡೋಕ್ಕಾಗ್ತದೆ, ಕೈಯಲ್ಲಾದರೆ ಬಿರಿಯಾನಿ ಕೊಡಿ, ನಾನು ನಿಮ್ಮ ಜೊತೆ ನಿಂತ್ಕೊಳ್ತೀನಿ. ಇನ್ನೆಲ್ಲಾದರೂ ಏನಾಗುತ್ತೋ ಅದು ಮಾಡ್ತಾ ಹೋಗೋಣಂತೆ. ನಿಮ್ಮ ಬಗ್ಗೆ ನಂಗೆ ಗೌರವ ಇದೆ. ನನಗೇನಿಂತ ಮಾತುಗಳಿಂದ ನನಗೆ ಗೊತ್ತಿಲ್ಲ. ಮತ್ತು ಗ್ರಾಮ ಪಂಚಾಯತಿ ಸದಸ್ಯ ಕೂಡ ಆಗಿಲ್ಲ ಅಂತ ನನಗೆ ಯಾವತ್ತೂ ಗ್ರಾಮ ಪಂಚಾಯತಿ ಆ ಎಲೆಕ್ಷನ್ ನಿಂತ್ಕೊಬೇಕು ಅಂತ ಅನಿಸ್ತಿಲ್ಲ. ನಮ್ಮ ತಂದೆಯವರು ಸುಮಾರು 7-8 ಬಾರಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಸುಮಾರು ಸಲ ಪಂಚಾಯಿತಿಯ ಚೇರ್ಮನ್ರು ಆಗಿದ್ದರು. ನನ್ನ ತಾತನವರು ಪೆರೇಸಂದ್ರ ಗ್ರಾಮದ ಪಟೇಲರಾಗಿದ್ದರು. ಮತ್ತು ಅವ್ರಿಗೆ ಹೇಳ್ತಾಯಿದ್ದೀನಿ, ನೈಜವಾದ ಪಟೇಲರಾಗಿದ್ದರು, ಡೂಪ್ಲಿಕೇಟ್ ಪಟೇಲರಲ್ಲ. ಅವ್ರಿಗೆ ಗೊತ್ತಿರಲಿ ಅದು. ಅದರ ಜೊತೆಗೆ ನಮ್ಮ ಕೈಲಾದಂತಹ ನಮ್ಮ ಕುಟುಂಬ, ನಮ್ಮ ತಾಯಿಯವರು ಸಹ ಪಂಚಾಯತಿನಲ್ಲಿದ್ದರು. ನಮ್ಮ ತಾಯಿಯವರು ಚಟ್ನಿ ಕಂಟೆಸ್ಟ್ ಮಾಡಿದರು, ಕೆಲವು ಸಪ್ರೇಟು. ಬಟ್ ಆವತ್ತಿಂದ ನಮ್ಮ ಕೈಯಲ್ಲಾಗಿತ್ತು, ನಾವು ಸಾಮಾಜಿಕ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾಯಿದ್ವಿ. ಅದೇ ರೀತಿ ನಮ್ಮ ವ್ಯಾಪ್ತಿಯಲ್ಲಿ ಪೆರೇಸಂದ್ರ ಇರ್ಬೋದು, ಸುತ್ತಮುತ್ತ ಹಳ್ಳಿಗಳಿರ್ಬೋದು, ನಮ್ಮ ತಾತನವ್ರ ಕಾಲದಿಂದಲೂ ಸಹ ನಾವು ಆವತ್ತಿಂದನೂ ನಾವು ಜನಗಳ ಜೊತೆ ನಮ್ಮ ಕೈಲಾದಷ್ಟು, ನಾವು ದೊಡ್ಡ ಸಾಹುಕಾರರಲ್ಲ, ನಾನು ಯಾವತ್ತೂ ಹೇಳ್ಕೊಂಬಂದಿದ್ದೀನಿ. ನಾವು ರಾಜರ ಕುಟುಂಬದವರಲ್ಲ, ನಾವು ತುಂಬ ಒಂದು ರೈತ ಕುಟುಂಬದವರು, ಲ್ಯಾಂಡ್ಲಾರ್ಡ್ಸೇ. ನಮಗೊಂದಷ್ಟು ಜಮೀನುಗಳಿತ್ತು. ನಮ್ಮ ಕೈಯಲ್ಲಿ ಏನಾಗಿದೆಯೋ ಅದನ್ನು ನಾವು ನಮ್ಮ ಜನಗಳ ಜೊತೆ ಸಹಜವಾಗಿ ನಮ್ಮ ಜೊತೆ ನಿಂತಿದ್ದೀವಿ. ಆ ಜನಗಳೂ ಸಹ ನಮ್ಮ ಜೊತೆ ಅದ್ಭುತವಾಗಿ ನಿಂತ್ಕೊಂಡು ಸಹಕಾರ ಕೊಟ್ಟಿದ್ದಾರೆ. ಅವರಿಂದನೇ ನಾವು ಇವತ್ತು, ನನಗೆ ಯಾವುದ್ರ ಬಗ್ಗೆಯೂ ಗ್ರಾಮ ಪಂಚಾಯತಿ ಸದಸ್ಯ ಆಗಿಲ್ಲ, ಏನೂ ಅವಶ್ಯಕತೆ ಇಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳು ಗ್ರಾಮ ಪಂಚಾಯತಿ ಸದಸ್ಯರಿಂದ ಆಗಿದ್ದಲ್ಲ, ನೇರವಾಗಿ ಮುಖ್ಯಮಂತ್ರಿಗಳಾಗಿದ್ದು. ರಾಜಕೀಯ ನಿಮ್ಮಷ್ಟು ಗೊತ್ತಿಲ್ಲದಿರ್ಬೋದು, ಒಂದಷ್ಟು ಕಾಮನ್ ಸೆನ್ಸ್ ಅಂತೂ ನನಗಿದೆ. ಆಗಲಿ ಸರ್, ಮುಂದೆ ಏನಾಗುತ್ತೋ ನೋಡೋಣಂತೆ. ಸರ್, ಈಗ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಬೇಕಾದ್ರೆ ಆಕ್ರೋಶ, ನಾನು ನಿಮಗೆಲ್ಲರಿಗೂ ಗೊತ್ತಿದೆ, ನಾನು ತೂಕವಿಲ್ಲದಿರೋ ಮಾತುಗಳನ್ನು ನನ್ನ ಲೈಫಲ್ಲಿ ಯಾವತ್ತೂ ಆಡಿಲ್ಲ. ಏನಾದರೂ ಮಾತಾಡಬೇಕಾದ್ರೆ 100 ಬಾರಿ ಯೋಚನೆ ಮಾಡಿ ಮಾತಾಡೋ ಅಂತಹ ವ್ಯಕ್ತಿ. ನೀವೆಲ್ಲ ಇದನ್ನು ಗಮನಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ಆಗಿದ್ದು ಏನು ಪತ್ರಿಕಾಗೋಷ್ಠಿ ಅಲ್ಲಿಗೆ ಮುಗಿದೋಗಿದೆ. ನಿನ್ನೆ ಏನೇನಾಗಿತ್ತು ನಾನು ಅದನ್ನು ಮಾತು ರಿಪೀಟ್ ಮಾಡೋದು ಬೇಡ. ಏನೇ ನಿನ್ನೆ ನಾನು ಮಾತಾಡಿದರೂ ಅದಕ್ಕೆ ಬದ್ಧನಾಗಿದ್ದೇನೆ. ಯಾವತ್ತು ಏನೇ ಇದ್ದರೂ ಸಹ ನಿನ್ನೆ ಮಾತಾಡಿರೋ ಪ್ರತಿಯೊಂದು ಮಾತನ್ನು ನೀವು ಯಾವತ್ತು ಬೇಕಾದ್ರೂ ಕ್ವಶನ್ ಕೇಳ್ಬೋದು, ಬಟ್ ಕರೆಕ್ಟಾಗಿ ನೋಡಿಕೊಂಡೇ ಮಾತಾಡಬೇಕು. ನನಗೆ ಯಾರೋ ಕರೆದ್ರೆ ಎಲ್ಲೋ ಹೋಗ್ತೀನಿ, ದಾಖಲೆ ಕೊಡ್ತೀನಿ ಅಂತ ಹೇಳಿದ್ದೀನಿ, ಅದು ಬೇರೆ ವಿಚಾರ. ಅಲ್ಲಿಗೆ ಅದು ಮುಗೀತು. ಅದು ನಿನ್ನೆ ಏನು ಮಾತಾಡಿದ್ದೀನೋ ಅದಕ್ಕೆ ಬದ್ಧನಾಗಿದ್ದೀನಿ. ಇನ್ನು ಅದು ಬಿಟ್ಟು ಇನ್ನೇನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ನಿನ್ನೆನೂ ನಾನು ಹೇಳಿದ್ದೆ, ಪದವಿಗಳು ಇನ್ನೊಂದು ಏನೇ ಬೇಕಾದ್ರೂ ಆಗ್ಬೋದು. ಜನಗಳಲ್ಲಿ ಹೋಗಿ ಕೆಲಸ ಮಾಡೋದಕ್ಕೆ ನನ್ನ ತಡೆಯೋದಕ್ಕೆ ಯಾರೂ ಆಗಲ್ಲ. ಇವತ್ತು ಆಲ್ರೆಡಿ ಕೆಲಸಕ್ಕೆ ಪ್ರಾರಂಭ ಮಾಡಿದ್ದೀನಿ. ನನ್ನ ಜನಗಳ ಜೊತೆ ನಾನು ನಿಂತಿದ್ದೇನೆ. ಏನಾಗುತ್ತೋ ನನ್ನ ಕೈಯಲ್ಲಾದ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಇನ್ನೇನು ನಾನು ನಿನ್ನೆ ಆಗಿದ್ದ ವಿದ್ಯಮಾನಗಳ ಬಗ್ಗೆ ಇನ್ನೇನು ಮಾತಾಡೋಕ್ಕೆ ನಾನು ಇಷ್ಟಪಡಲ್ಲ. ನನಗೆ ನನ್ನ ಪಕ್ಷ ಮಾತ್ರ ಮುಖ್ಯ. ಪಕ್ಷಕ್ಕೆ ಕುಂದು ತರುವಂತಹ ಕೆಲಸ ನಾನು ಏನು ಮಾಡೋಕ್ಕೆ, ಎಲ್ಲಿಗೆ ಏನು ಹೆಸರು ಹೋಗಿದೆ, ಏನು ನನಗೇನಂತ ಅದರ ಬಗ್ಗೆ ತುಂಬ ಮಾಹಿತಿ ಇದೆ ಇನ್ನೊಂದು ಅಂತಲ್ಲ. ನಾನು ಯಾವಾಗಲೂ ನಿಮ್ಗೆ ಹೇಳ್ತಿರ್ತೀನಿ, ಈ ಪ್ರಕೃತಿಗೆ, ದೇವರಿಗೆ ಯಾರ್ಯಾರಿಗೆ ಯಾವ್ಯಾವ ಟೈಮಲ್ಲಿ ಏನೇನು ಅವಕಾಶ ಕೊಡಬೇಕು ಅದು ಕೊಡ್ತಾ ಇರ್ತಾನೆ. ಎಷ್ಟೇ ಎತ್ತರಕ್ಕೆ ಹೋದ್ರೂ ತಲೆನ ಎಲ್ಲಿಟ್ಕೊಬೇಕು ಅಲ್ಲಿ ಇಟ್ಕೊಂಡ್ರೆ ಸರಿ ಹೋಗುತ್ತೆ. ಮತ್ತು ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ನಿಮ್ಮೆಲ್ಲರ ಜೊತೆ, ನನ್ನ ಚಿಕ್ಕಬಳ್ಳಾಪುರ ಜನತೆ ಜೊತೆ ಆವತ್ತು ಸಂದೀಪ್ ರೆಡ್ಡಿ ಹೆಂಗಿದ್ರೋ ಪ್ರತಿ ದಿವಸನೂ ಹಂಗೇ ಇರಬೇಕು ಅಂತ ದೇವರಲ್ಲಿ ಕೇಳಿಕೊಂಡೆ ನನ್ನ ಮನೆಯಿಂದ ಹೊರಗಡೆ ಹೋಗೋದು. ಏನಾಗ್ತೀನೋ ಏನು ಬಿಡ್ತೀನೋ, ನಾನು ಯಾವತ್ತೂ ನಿಮ್ಮ ಮನೆ ಮಗ ಆಗಿರ್ತೀನಿ. ಈ ಫೇಮು ಇನ್ನೊಂದು ಎಲ್ಲ ನಾವು ನೋಡ್ಬಿಟ್ಟಿದ್ದೀವಿ. ಪ್ರಕೃತಿ ಏನು ಪ್ರಪಂಚದಲ್ಲಿ ಮೇಲೆ ಕತ್ತದವರು ಇದ್ದಾರೆ, ಕೆಳಗಡೆ ಬಿದ್ದೋದವರು ಇದ್ದಾರೆ, ಎಲ್ಲ ಥರದ್ದು ಇದೆ. ಈ ಪ್ರಪಂಚಕ್ಕೆ, ಈ ಪ್ರಕೃತಿಗೆ ಶಕ್ತಿ ಇದೆ. ಅದನ್ನು ನಾನು ತುಂಬ ತಲೆಗಚ್ಕೊಂಡು ಹೋಗುವಂಥ ಕೆಲಸ ನಾನು ಮಾಡೋದು. ಸರ್, ಸುಧಾಕರ್ ಅವರು ಎದುರಾಕೊಂಡ್ರೆ ಕಳೆದ ಇದೊಂದು ಒಂದು ರೀತಿಯಾಗಿ ಏನಾದರೂ ರಾಜಕೀಯನ ಅಂತ ನೋಡಿ, ಊಹಾಪೋಹಗಳ ಮಾತು ಜಾಸ್ತಿ ನಾನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಅದ್ರ ಬಗ್ಗೆ ನಾನು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಆ ರೀತಿ ಏನಾಗಬೇಕು ಏನಿಲ್ಲ
ಕಾಲ ನಿರ್ಧಾರ ಮಾಡುತ್ತೆ. ನಾನು ಸುಧಾಕರ್ ಅವರ ವಿರುದ್ಧ ನಿನ್ನೆ ಏನು ಮಾತಾಡಿದ್ದೀನಿ ಅಷ್ಟೇ ಬಿಟ್ಟರೆ 24/7 ಅವ್ರನ್ನೇ ಎದುರಾಕ್ಕೊಂಡೇ ಕೆಲಸ ಮಾಡಬೇಕು ಅಂತಿಲ್ಲ. ಕರೆಕ್ಟಾಗಿ ಪಾರ್ಟಿನಲ್ಲಿ ಅವಕಾಶ ಸಿಕ್ಕಿ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಹೋದರೆ ಎಲ್ಲರ ಜೊತೆನೂ ಕೆಲಸ ಮಾಡ್ತೀವಿ. ಯಾರೂ ನಮ್ಗೆ ಶತ್ರು ಅಲ್ಲ, ಪ್ರತಿಯೊಬ್ಬರು ಮಿತ್ರರೇ. ದ್ವೇಷ ಮಾಡ್ಕೊಂಡು ಜೀವನ ಮಾಡೋಷ್ಟು ಮನಸ್ಥಿತಿ ನನಗಿಲ್ಲ ಸರ್.